ಆ ಕಮಂಡಲು ನೀರು ಹಾಕುವಾಗ ಶುಕ್ರಾಚಾರ್ಯ ಅಡ್ಡ ಬಂದ, ಇವರದ ದೈತ್ಯ ಗುರು ಅವ. ಆ ಶುಕ್ರಾಚಾರ್ಯ ಬಂದಾಗ ಅದಕ್ಕೆ ಆ ಒಂದು ಮಹಾವಿಷ್ಣು ಅದೇ ಬಲಿ ಚಕ್ರವರ್ತಿ ದರ್ಭೆನ ತೆಗೆದುಕೊಂಡು ಆ ಕಮಂಡಲದ ಒಳಗಡೆ ಚುಚ್ಚಿದ. ಒಂದು ಕಣ್ಣು ಹೋಯಿತು. ನನಗೆ ಮೊದಲೇ ತಿಳಿದಿತ್ತು ಸ್ವಾಮಿ, ನೀವು ಈಗ ಹೇಳಿ ನನ್ನ ಜನ್ಮವನ್ನ ಪುನೀತವನ್ನಾಗಿಸಿದ್ರೆ ಅಂತ ಹೇಳಿ ಆಗಲೇ ಹೇಳಿದೆ. ಅಹಂ ಲಕ್ಷ್ಮೀ ನದಾಪಯತ್ ಅಂತ ಈಗ ಹೇಳ್ತಾ ಇದ್ದೀನಿ. ಅಹಂ ಲಕ್ಷ್ಮೀ ಮಹರ್ಷಯ ಸಂತೋಷಯ ಅಂತ ಹೇಳಿದ್ದಾನೆ. ಪ್ರಾರಂಭದಲ್ಲಿ ಮಹಾವಿಷ್ಣುವಿಗೆ ಮದುವೆ ಆಗಲ್ಲ. ಯಾಕೆ ಆಗಲ್ಲ ಅಂತಂದ್ರೆ ಆತನ ಯಾರು ಹೆಣ್ಣು ಕೊಡೋದಿಲ್ಲ. ಕೊಡುವವ ತಂದೆ ಆಗಿರುವವನು ಈ ರೀತಿಯಾಗಿ ಜಿರಿದು ಬಿಡುತ್ತಾನೆ. ಎಷ್ಟೋ ತಾತನಿಂದ ಇತಿಹಾಸ ಇದೆ, ತಂದೆಯಿಂದ ಇತಿಹಾಸ ಇದೆ, ಎಷ್ಟೆಲ್ಲ ಕೂಡ ಒಳ್ಳೆ ಹುಡುಗ, ತುಂಬಾ ಚೆನ್ನಾಗಿ ಇಂಜಿನಿಯರೆಲ್ಲ ಇದೆ. ಆದರೆ ಪಕ್ಕದ ಮನೆಯವರು ಅಯ್ಯೋ ಆ ಹುಡುಗನ ಅಷ್ಟೇ, ಏನು ಮುಂದೆ ಕೇಳಿಲ್ಲ ಅವರು. ಆದ್ರೆ ಮಹಾವಿಷ್ಣು ಹಾಗೆ ಹೇಳೋದಿಲ್ಲ. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೆ ಭಕ್ತಾಂಶ ಭಕ್ತಾನ ಮಂಗಳಂ ಕುರು. ಈ ಮದುವೆ ನನಗೋಸ್ಕರ ಅಲ್ಲ, ಜಗಜ್ಜೀವನ ಹೇತನ ಅಂದ್ರೆ ಜಗತ್ತಿನ ತಾಯಿ ನೀನು. ನಾನು ಒಬ್ಬಂಟಿಗನಾಗಿದ್ದೆ, ತಂದೆಯಾಗಿ ಈ ಜಗತ್ತಿಗೆ ನೀನು ತಾಯಿಯಾಗಿ ಬರ್ತಾ ಇದೆಯಾ, ಮಂಗಳಪ್ರದ ಮಹಾಲಕ್ಷ್ಮಿಯಾಗಿ ಬರ್ತಾ ಇದೆಯಾ. ಇನ್ನು ನೀನು ಹೇಳಿದೆಯಲ್ಲ ವಾಮನ ಅವತಾರ 3 ಅಡಿ ಅಂತ. ಎಂತ ಮಾಡೋದು ಸ್ವಾಮಿ, ಇಲ್ಲೊಬ್ಬ ಇದ್ದ ಅಹಂಕಾರಿ, ಯಾವ ರೀತಿಯಾಗಿರತಕ್ಕಂತಹದ್ದು ನಾನೇ 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 ದಾನ ಧರ್ಮ ಮಾಡುವವನು ಅಂತ ಹೇಳಿ ಅಹಂಕಾರದ ಮೆರೀತಾ ಇದ್ದ ಬಲಿಚಕ್ರವರ್ತಿ, ಪ್ರಹ್ಲಾದನ ಮೊಮ್ಮಗ. ಅಂತಹ ಬಲಿಚಕ್ರವರ್ತಿ ಏನೋ ಅದ್ಭುತವಾಗಿ ದಾನ ಮಾಡ್ತಿದ್ದ ಅಹಂಕಾರದೊಂದಿಗೆ. ಹಾಗಾಗಿ ಬ್ರಾಹ್ಮಣನ ವೇಷದಲ್ಲಿ ಕುಬ್ಜ ರೂಪಾಢ್ಯನಾಗಿ ಬಂದು, ಅಯ್ಯ ನನಗೂ ದಾನ ಮಾಡ್ತೀಯಾ? ಏನು ದಾನ ಮಾಡಬೇಕು? ಒಂದು 3 ಹೆಜ್ಜೆ ಸ್ವಲ್ಪ ದಾನ ಮಾಡು, ಭೂಮಿಯನ್ನು ದಾನ ಮಾಡು. 3 ಹೆಜ್ಜೆ ಸಾಕಾ? ಅದನ್ನು ತಗೊಂಡು ಏನು ಮಾಡ್ತೀಯಾ? ಸಾಕು ನನ್ನ ಬದುಕಿಗೆ, ಅಷ್ಟೇ ಸಾಕು ಅಂತ ಹೇಳಿ 1 ಹೆಜ್ಜೆಯನ್ನು ಕೊಟ್ಟ. ಅಲ್ಲೂ ಶುಕ್ರಾಚಾರ್ಯನ ಪ್ಲ್ಯಾನ್ ಮಾಡ್ದ, ಆಗಲಿಲ್ಲ. ಆ ಕಮಂಡಲು ನೀರು ಹಾಕುವಾಗ ಶುಕ್ರಾಚಾರ್ಯ ಅಡ್ಡ ಬಂದ, ಇವರದ ದೈತ್ಯ ಗುರು ಅವ. ಆ ಶುಕ್ರಾಚಾರ್ಯ ಬಂದಾಗ ಅದಕ್ಕೆ ಆ ಒಂದು ಮಹಾವಿಷ್ಣು ಅದೇ ಬಲಿ ಚಕ್ರವರ್ತಿ ದರ್ಭೆನ ತೆಗೆದುಕೊಂಡು ಆ ಕಮಂಡಲದ ಒಳಗಡೆ ಚುಚ್ಚಿದ. ಒಂದು ಕಣ್ಣು ಹೋಯಿತು. ಇದೆಲ್ಲವೂ ಕೂಡ ಮತ್ತೊಂದು ಭಾಗದ ಕತೆ. ಈಗ ನಾನು ಈ ಅವತಾರಕ್ಕೆ ಮಾತ್ರ ಬರ್ತೀನಿ. ಹಾಗಾಗಿ 1 ಹೆಜ್ಜೆ ದಾನ, ಭೂಮಿ ಪೂರ್ತಿ ಆವರಿಸ್ಕೊಳ್ತು. 2ನೇದು ಆಕಾಶ, 3ನೇದು ಸ್ಥಳ ಎಲ್ಲೂ ಇಲ್ಲ. ಇದು ಅವನ ತಲೆ ಮೇಲಿಟ್ಟು ಪಾತಾಳಕ್ಕೆ ಕಳಿಸಿಕೊಟ್ಟ ಕಥೆಯನ್ನು ನೀವೆಲ್ಲ ಕೇಳಿದ್ದೀರಿ ಕೂಡ, ಇದೆಲ್ಲ ಕೂಡ. ಅದಕ್ಕಾಗಿ ಅವನ ಅವತಾರಗಳ ಒಟ್ಟಾರೆಯಾಗಿ ಸಿಸ್ಟರ್ನ ರಕ್ಷಣೆ ಮಾಡುವ ಸಲುವಾಗಿಯೇ ಬರ್ತಿರ್ತವೆ. ಮತ್ತೊಂದು ಯಾವುದೇ ಹೇಳಿದೆಯಲ್ಲ, ಭಾರ್ಗವ ಮಾತೃಹಂತಕಂ ಅಂತ. ಭಾರ್ಗವ ಮಾತೃಹಂತಕಂ ಅಂತಂದರೆ ಪಿತೃವಾಕ್ಯ ಪರಿಪಾಲನ. ತಂದೆ ಮಾತು ಕೇಳಬೇಕಷ್ಟೇ, ಅದೇನಾದರೂ ಆಗಿರಲಿ. ಆ ತಂದೆ ತಕ್ಷಣ ಆ ಜಮದಗ್ನಿ ಸಂತೋಷನಾಗ್ಬಿಟ್ಟ. ಅಬ್ಬಾ ನನ್ನ ಮಗ ನನ್ನ ಮಾತು ಕೇಳದಂತಿಲ್ಲ. ಮಗ ನಿನಗೆ ಯಾವ ವರ ಬೇಕೋ ಕೇಳ್ಕೊ ಅಂತ ಹೇಳಿದ. ನನ್ನ ತಾಯಿಯನ್ನು ಬದುಕಿಸ್ಕೊಡು ಅಂತಂದ. ತಕ್ಷಣ ಅವನು ಕೇಳೋದು ಇವ ಕೊಡಬೇಕಾಯಿತು, ಅವ ಕೇಳೋದು ಇವ ನೋಡ್ಕೊಳ್ಬೇಕಾಗಿತ್ತು. ಒಟ್ಟಾರೆಯಾಗಿ ಮತ್ತಷ್ಟು ಇನ್ನಷ್ಟು ಜಾಗ್ರತೆಯನ್ನು ಕಲಿಸಿಕೊಡೋದ್ರ ಜೊತೆಗೆ, ಪಿತೃವಾಕ್ಯ ಪರಿಪಾಲನೆ ಮಾಡಿಕೊಳ್ಳೋದ್ರ ಜೊತೆಗೆ, ನಮಗೆ ಈ ವೇದ ಏನೇನು ತಿಳಿಸ್ಕೊಡ್ತಾ ಅಲ್ಲಿಂದ ಹಿಡಿದು ಇಲ್ಲಿ ತನಕ ನಾವೇನಾದರೂ ಅವತಾರಗಳ ಬಗ್ಗೆ ಮಾತಾಡ್ತಾ ಬಂತಂತಂದರೆ ಶಿಷ್ಟರನ್ನು ರಕ್ಷಣೆ ಮಾಡುವುದು, ದುಷ್ಟರನ್ನು ಸಂಹಾರ ಮಾಡೋಕ್ಕೆ ಆ ಪ್ರತಿ ಅವತಾರಗಳು ಕೂಡ ಬೇಕಾಯಿತು ಅಂತ ಇನ್ನೂ ಇವನ ಬಗ್ಗೆ ಗುಣಗಾನ ಮಾಡಲಿಕ್ಕೆ ಅಂತ ಹೊರಟ್ರೆ ಆವಾಗ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ. ಯಾರು? ಸಮುದ್ರ ರಾಜ. ಸ್ವಾಮಿ ಸಾಕು ತಂದೆ, ಸಾಕು. ನನಗೆ ಮೊದಲೇ ತಿಳಿದಿತ್ತು ಸ್ವಾಮಿ, ನೀವು ಈಗ ಹೇಳಿ ನನ್ನ ಜನ್ಮವನ್ನು ಪುನೀತವನ್ನಾಗಿಸಿದ್ರೆ ಅಂತ ಹೇಳಿ ಆಗಲೇ ಹೇಳಿದೆ. ಅಹಂ ಲಕ್ಷ್ಮೀ ನದಾಪಯತ್ ಅಂತ ಈಗ ಹೇಳ್ತಾ ಇದ್ದೀನಿ. ಅಹಂ ಲಕ್ಷ್ಮೀ ಮಹರ್ಷಯ ಸಂತೋಷಯ ಅಂತ ಹೇಳಿದ್ದಾನೆ. ನನಗೆ ಬಹಳ ಸಂತೋಷವಾಗ್ತಾ ಇದೆ ಆ ಮಹಾನುಭಾವನ ಬಗ್ಗೆ ಕೇಳಿ. ನನಗೆ ಗೊತ್ತಿತ್ತು ನಿಮ್ಮಗಳ ಬಾಯಿಂದ ಒಂದು ಸಲ ಕೇಳಿಸ್ಕೊಂಡು ನನ್ನ ಜನ್ಮ ಧನ್ಯ ಮಾಡಿಕೊಳ್ಳಬೇಕಾಯಿತು ಸ್ವಾಮಿ ಅಂತೇಳಿ. ತಗೊಳ್ಳಿ, ನೀವು ತಗೊಂಡಿದ್ದೀರಲ್ಲ ಆ ಒಂದು ಪಟ್ಟು ಪೀತಾಂಬರ ವಸ್ತ್ರಾದಿಗಳು, ನಾನಾ ಫಲ ಸಮಾಯುಕ್ತಂ ನೂತನೇ ವಸ್ತ್ರ ಸಂಯುತಂ ನಿಶ್ಚಿತಾಂಬೂಲ ದ್ರವ್ಯಾಚ ಶುಭ ದ್ರವ್ಯಾಣಿ ಕಾರಯತ್. ನಾನು ವ್ಯವಸ್ಥೆ ಮಾಡಿಕೊಳ್ಳುತ್ತಾ ತಾಂಬೂಲವನ ಹಿಂದೆ ನಾವು ಬದಲಾವಣೆ ಮಾಡಿಕೊಳ್ಳೋಣ ಅಂತ ಹೇಳಿ ಬದಲಾವಣೆ ಮಾಡಿಕೊಳ್ಳುತ್ತಾರೆ. ಪ್ರಾರಂಭದಲ್ಲಿ ಮಹಾವಿಷ್ಣುವಿಗೆ ಮದುವೆ ಆಗಲ್ಲ. ಯಾಕೆ ಆಗಲ್ಲ ಅಂತಂದರೆ ಆತನ ಯಾರು ಹೆಣ್ಣು ಕೊಡೋದಿಲ್ಲ. ಕೊಡುವವ ತಂದೆ ಆಗಿರುವವನು ಈ ರೀತಿಯಾಗಿ ಜಿರಿದು ಬಿಡುತ್ತಾನೆ. ಆನಂತರ ಆ ಜರಿದಿರ್ತಕ್ಕಂಥವನನ್ನು ಯಾವ ರೀತಿಯಾಗಿ ಬರೆಯಬೇಕು ಅಂತ ಹೇಳಿ ಈ ಋಷಿಪುಂಗವರು ಅವನ ಬಗ್ಗೆ ಸವಿಸ್ತಾರವಾಗಿ ಮಹಾವಿಷ್ಣುವಿನ ಬಗ್ಗೆ ತಿಳಿಸಿದಾಗ ಒಪ್ಪಿಕೊಳ್ಳತಕ್ಕದ್ದು. ನಾವು ಅಷ್ಟೇ ಅಲ್ವಾ, ಒಂದು ಹೆಣ್ಣನ್ನು ನೋಡ್ತೀವಿ ಅಂತಂದ್ರೆ ನಾವೆಂಥ ಜನ ಗೊತ್ತೇನೋ ಪಕ್ಕದ ಮನೆಯವ್ರನ್ನ ಕೇಳ್ತೀವಿ, ಹೆಂಗೆ ಈ ಹುಡುಗ ಅಂತ. ಪಕ್ಕದ ಮನೆ ಹೇಳ್ತಾರಾ? ಯಾರಾದರೂ ಹೇಳ್ತಾರ? ಮೊದಲೇ ಪಕ್ಕದ ಮನೆಯವರು ಮೊದಲೇ ಆಗಲ್ಲ, ಅಕ್ಕಪಕ್ಕದಲ್ಲಿ ಆಗೋದೇ ಇಲ್ಲ. ಹಾಗಾಗಿ ಅಯ್ಯೋ ಆ ಹುಡುಗನ ಯಾಕಾದರೂ ಕೊಡ್ತೀರಾ ಹುಡುಗಿ, ಮುಗಿತಿನ್ನ. ಎಷ್ಟೋ ತಾತನಿಂದ ಇತಿಹಾಸ ಇದೆ, ತಂದೆಯಿಂದ ಇತಿಹಾಸ ಇದೆ, ಎಷ್ಟೆಲ್ಲ ಕೂಡ ಒಳ್ಳೆ ಹುಡುಗ, ತುಂಬ ಚೆನ್ನಾಗಿ ಇಂಜಿನಿಯರೆಲ್ಲ ಇದೆ. ಆದರೆ
ಪಕ್ಕದ ಮನೆಯವರು ಅಯ್ಯೋ ಆ ಹುಡುಗನ ಅಷ್ಟೇ, నేను ಮುಂದೆ ಕೇಳಿಲ್ಲ ಅವರು. ಇಷ್ಟಕ್ಕೆ ನಾವು ಕೊಡೋದಿಲ್ಲ. ಹೀಗಿರಬೇಕಾದ್ರೆ ಮಹಾವಿಷ್ಣುವಿಗೂ ಪರೀಕ್ಷೆಗೆ ಬರಲ್ವೇನು? ಎಷ್ಟು ಥರದ್ದು ಬರಲ್ಲ. ಹಾಗಾಗಿ ನೀವು ತಿಳಿದುಕೊಳ್ಳಬೇಕಾದ್ರೆ ಸಂಯಮಶೀಲರಾಗಿರಬೇಕು. ನೀವು ಸಂಯಮದಿಂದ, ನೀವು ತಾಳ್ಮೆಯಿಂದ, ಜಾಣ್ಮೆಯಿಂದ ಪರಿಶೀಲನೆ ಮಾಡಿದ್ರೆ ಮಾತ್ರ ಅದು ಗೊತ್ತಾಗ್ತಕ್ಕಂತಹದ್ದು. ಅದಕ್ಕಾಗಿ ಇಬ್ಬರು ಕೂಡ ತಾಂಬೂಲವನ್ನು ಬದಲಾವಣೆ ಮಾಡಿಕೊಂಡ್ರು. ಇದನ್ನು ಮಹಾವಿಷ್ಣುವಿಗೆ ಸಂಬಂಧಪಟ್ಟ ವರಪರೀಕ್ಷೆ ಅಂತ ಕರೀತಾರೆ. ಇದನ್ನೇ ನಾನು ಸ್ಟೇಜ್ ಮೇಲೆ ಹೇಳುವಾಗ ಶ್ಲೋಕಗಳ ಜೊತೆಗೆ ಮಾತಾಡುತ್ತಾ, ಬಹುಶಃ ಇದು ಕಲ್ಯಾಣೋತ್ಸವ ಅಂತ ಮಾಡಲಿಕ್ಕೆ ಹೊರಟ್ರೆ, ಮೈಕ್ ಹಿಡ್ಕೊಂಡು ಕಲ್ಯಾಣೋತ್ಸವ ಮಾಡಲಿಕ್ಕೆ ಹೊರಟ್ರೆ 3 ತಾಸು ಆಗೋದು, 3-4 ತಾಸು ಆಗೋದು ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅದು ಕಲ್ಯಾಣೋತ್ಸವ ಅಂತಕ್ಕಂಥದ್ದು. ಯಾರು ಕೇಳಿಸ್ಕೊಳ್ತಾರೋ ಅವರ ಪ್ರಾರಬ್ಧ 3 ಕರ್ಮಗಳು ಏನಿದ್ದಾವೆ, ಸಂಚಿತ ಆಗಿರ್ಬೋದು, ಆಗಾಮಿ ಆಗಿರ್ಬೋದು, ಪ್ರಾರಬ್ಧ ಆಗಿರಬಹುದು, ಬಹುಶಃ ಪೂರ್ಣ ಲವಶೇಷವೂ ಉಳಿಯದ ಹಾಗೆ ತೆಗೆದು ಬಿಡ್ತಾನಂತೆ ಮಹಾನುಭಾವ. ಇನ್ನು ಇಲ್ಲಿಂದ ಆಚೆಗೆ ಮಹಾವಿಷ್ಣುವಿಗೆ ಸಂಬಂಧಪಡ್ತಕ್ಕಂತಹದ್ದು ಇನ್ನೇನು ಸೇವೆಗಳಿದ್ದಾವೆ ಅದನ್ನು ಹೇಳೋದು. ಇದಾದ ಕೂಡಲೇ ಇನ್ನು ಮದುವೆಗೆ ತಯಾರಿರ್ತಕ್ಕಂತಹದ್ದು ಸಮನ್ಮಾಲಾ ಸೇವಾ, ಸಜೀಕ ಗುಡ, ಶಿಬಿಕಾ ಧಾರಣ, ಯಜ್ಞೋಪವೀತ ಧಾರಣೆ, ಮಧುಪರ್ಕ ನಿವೇದನೆ, ಇನ್ನು ಮಹಾನುಭಾವನಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಮಾಂಗಲ್ಯ ಧಾರಣೆ, ಸಪ್ತಪದಿ, ಉರಟಣೆ, ಉತ್ಸವ, ಇವೆಲ್ಲವೂ ಕೂಡ ಒಂದೊಂದು ವಿವರಣೆ ಕೊಡ್ತಾ ಹೊರಟ್ರೆ ಅದರಲ್ಲಿ ಗೋತ್ರ ಪರ್ವಗಳ ಆ ಒಂದು ವಿಶೇಷತೆ, ಆ ಮಹಾವಿಷ್ಣುವಿನ ಗೋತ್ರ, ಆ ಒಂದು ಶ್ರೀದೇವಿಯ ಗೋತ್ರ, ಇವೆರಡೂ ಕೂಡ ಆ ಗದ್ಯದೊಂದಿಗೆ ಹೇಳುತ್ತಾ ಹೋದರೆ ಅದೊಂದು ಅವಿಚ್ಛಿನ್ನಪ್ರದವಾಗಿರತಕ್ಕಂಥದ್ದು. ವರಪರೀಕ್ಷೆಯನ್ನು ಕೇಳಿಸಿಕೊಂಡರೆ ಇಷ್ಟ ಆದರೆ ನಾನು ಊರಟಣೆ ಅಂತಂದೆ, ಉಪಚಾರ ಅಂತಂದೆ, ಮಧುಪರ್ಕ ಅಂತಂದೆ, ಮಾಂಗಳಧಾರಣೆ ಅಂತಂದೆ. ಎಲ್ಲಿ ಅಂತಂದರೆ ನಮಗೆ ಪ್ರಶ್ನೆಗಳು ಎಲ್ಲಿ ಮೂಡ್ತಾವೋ ಅಲ್ಲೆಲ್ಲ ಮಾತಾಡಲಿಕ್ಕೆ ಹೊರಟ್ರೆ ಒಂದೊಂದು ಅದ್ಭುತ. ಅದು ಮಾಂಗಲ್ಯಧಾರಣೆ ಕೂಡ ಏನೇನು ಹೇಳುತ್ತೆ, ಎಷ್ಟು ಹೇಳ್ತಾ ಬರುತ್ತೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಭಿಷೇಕ ತ್ವಂ ಶರದಾಂಶತಂ. ಈ ಮಾಂಗಲ್ಯನವ ಸೂತ್ರವನ್ನು 100 ವರ್ಷ ನಾನು ಚೆನ್ನಾಗಿರ್ಬೇಕು, ನಾನು ಕಟ್ತಾ ಇದ್ದೇನೆ ಅಂತ ಹೇಳೋ ಮಂತ್ರ. ಆದರೆ ಮಹಾವಿಷ್ಣು ಹಾಗೆ ಹೇಳೋದಿಲ್ಲ. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೆ ಬದ್ನಾಭಿಷೇಕ ಭಕ್ತಾನ ಮಂಗಳಂ ಕುರು. ಈ ಮದುವೆ ನನಗೋಸ್ಕರ ಅಲ್ಲ, ಜಗಜ್ಜೀವನ ಹೇತುನ ಅಂದರೆ ಜಗತ್ತಿನ ತಾಯಿ ನೀನು. ನಾನು ಒಬ್ಬಂಟಿಗನಾಗಿದ್ದೆ, ತಂದೆಯಾಗಿ ಈ ಜಗತ್ತಿಗೆ ನೀನು ತಾಯಿಯಾಗಿ ಬರ್ತಾ ಇದೆಯಾ, ಮಂಗಳಪ್ರದ ಮಹಾಲಕ್ಷ್ಮಿಯಾಗಿ ಬರ್ತಾ ಇದೆಯಾ. ಯಾರಿಗೋಸ್ಕರ? ಭಕ್ತಾನ ಮಂಗಳಂ ಕುರು, ಭಕ್ತರಿಗೋಸ್ಕರ ಮಾಡ್ಕೊಳ್ತಾ ಇರ್ತಕ್ಕ ಮದುವೆ ಇದು. ಹಾಗಾಗಿ ಅತ್ಯಂತ ಅವಿಸ್ಮರಣೀಯವಾಗಿರ್ತಕ್ಕಂಥ. ಇಲ್ಲಿಂದ ಆಚೆಗೆ ಬರ್ತಾರೆ ಸಪ್ತಪದಿ. ಇನ್ನು ಆ ಸಪ್ತಪದಿಯೋ ಬಹುಶಃ ಹೇಳುತ್ತಿರೋದು ಅಷ್ಟೊಂದು ಅದ್ಭುತ. ಈ ಕಡೆ ಮಹಾವಿಷ್ಣುವಿನ ಗೋತ್ರ ಒಂದಾಗಿತ್ತು, ಇನ್ನು ಮಹಾಲಕ್ಷ್ಮಿ ಗೋತ್ರ ಬೇರೆ ಆಗಿತ್ತು. ಈ ಸಪ್ತಪದಿ ತುಳಿದಾಗ ಇಬ್ಬರದ್ದು ಗೋತ್ರ ಒಂದೇ ಆಗ್ತಕ್ಕಂತಹದ್ದು ಪ್ರೀತಿ ಬಂಧುಗಳು. ಅದಕ್ಕೆ ನಾನು ಹೇಳೋದು, ನಿಮ್ಮಗಳ ಮದುವೆಯಲ್ಲೂ ಕೂಡ, ನಿಮ್ಮ ಮಕ್ಕಳ ಮದುವೆಯಲ್ಲೂ ಕೂಡ ಸಪ್ತಪದಿಯನ್ನು ಮಾಡಿಸಿ ಯಾಕೆ ಕೇಳ್ಕೊಳ್ತೀನಿ ಅಂತಂದರೆ, ನೀವು ಸಪ್ತಪದಿ ಮಾಡಿಸಿಲ್ಲ ಅಂತಂದರೆ 100ಕ್ಕೆ 100 ಗೋತ್ರಗಳು ಬೇರೆ ಬೇರೆಯೇ. ಅದಕ್ಕೆ ಅವ್ರು ಕಿತ್ತಾಡ್ಸಾಯ್ತಾರೆ, ಬಡಿದಾಡ್ತಾರೆ. ಎಲ್ಲ ನೋಡಿದ್ವಿ, ಚೆನ್ನಾಗಿತ್ತು, 29 ಗುಣ ಬಂದಿತ್ತು. ಏನು 29 ಬಂದಿತ್ತು? ಯಾರೋ ಬರೆದು ಕೊಟ್ಟರು 29, ಅದಕ್ಕೆ 2% ಇಲ್ಲ, ಅದು ಪಕ್ಕ ಕಿಡಿ ಅತ್ಲಾಗೆ. ಅದಕ್ಕೆ ನಾನು ಜಾತಕವನ್ನು ನೋಡುವುದರ ಜೊತೆಗೆ ಆ ಒಂದು ಮದುವೆ ಕಾರಿಕೆ ಇದೆಯಲ್ಲ ಅದನ್ನು ಮಾಡೋದಿಲ್ಲ. ವೇದ ಪುರಸ್ಸರ, ವೇದದೊಂದಿಗೆ, ವೇದದಲ್ಲಿ ಮಾಂಗಲ್ಯಕ್ಕೆ ಮಂತ್ರವೇ ಇಲ್ಲ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಭಿಷೇಕ ತ್ವಂ ಶರದಾಂಶ. ಇದು ಸ್ತೋತ್ರ, ಇದು ವೇದ ಅಲ್ಲ. ಅದಕ್ಕಾಗಿ ವೇದ ಯಾವುದು? ಸಪ್ತಪದಿ. ಏಕಮಿಷೇ ವಿಷ್ಣುಸ್ತ್ವಾನ್ ವೇತು, ದ್ವೇ ಊರ್ಜ ವಿಷ್ಣುಸ್ತ್ವಾನ್ ವೇತು, ತ್ರಿನಿರುತಾಯ ವಿಷ್ಣುಸ್ತ್ವಾನ್ ವೇತು, ಚತ್ವಾರಿ ಮಾಯ ಭವಾಯ ವಿಷ್ಣುಸ್ತ್ವಾನ್ ವೇತು, ಪಂಚಪಶಿಪ ವಿಷ್ಣುಸ್ತ್ವಾನ್ ವೇತು, ಷೋಡಶಪಿ ವಿಷ್ಣುಸ್ತ್ವಾನ್ ವೇತು, ಸಪ್ತ ವಿಷ್ಣುಸ್ತ್ವಾನ್ ವೇತು ಅನ್ನೋದು ವೇದ. ಇದು ತತ್ಪೂರ್ವ ಹಿಂದಿನ ಕಾಲದಲ್ಲಿ, ಋಷಿಗಳ ಕಾಲದಲ್ಲಿದ್ದ ಸಪ್ತಪದಿ. ಆ ಸಪ್ತಪದಿಗೆ ಲಗ್ನ ಇಡ್ತಾ ಇದ್ರು, ಆ ಲಗ್ನ ಸಪ್ತಪದಿ ಮಾಡ್ತಾಯಿದ್ರು. ಈಗೇನು ಗೊತ್ತಾ, ಮಾಂಗಲ್ಯಕ್ಕೆ ನೀವು ಟೈಮ್ ಇಡ್ತೀರಿ, ಮುಹೂರ್ತ ಹಿಡ್ತೀರಿ, ಸಪ್ತಪದಿ ಯಾವಾಗಲೂ ಮಾಡ್ತೀರಿ, ಅದು ಮಾಡೋದು ಇಲ್ಲ ಅಂದ್ಕೊಳ್ಳಿ. ಇನ್ನು ಹೇಗೆ ಸರ್ ಹೋಗಬೇಕು? ಕ್ವಶನ್ ಪೇಪರ್ ಏನೋ ಕರೆಕ್ಟಾಗಿ 100 ಇದೆ, 100 ಪ್ರಶ್ನೆಗಳಿದೆ, 3 ನೀವು ಆನ್ಸರ್ ಬರೆದಿರೋದು. 100 ಪ್ರಶ್ನೆಗಳಿಗೆ 3 ಆನ್ಸರ್ ಆದರೆ ಹೆಂಗೆ ನಿಮ್ಮನ್ನು ಪಾಸ್ ಮಾಡೋದು? ನನ್ನ ಪ್ರಕಾರ ಕನಿಷ್ಠ ಪಕ್ಷ ಒಂದು 60% ಆದರೂ ಈ ಶಾಸ್ತ್ರಗಳನ್ನು ಮಾಡ್ಕೊಂಡು ಬಂದರೆ, ಇದನ್ನು ತೋರಿಸಿದ್ರೆ ಅವ್ರು ಯಾಕೆ ಸೆಟ್ಲಾಗಲ್ಲ ಜೀವನದಲ್ಲಿ? ಮದುವೆ ಆದ 3 ತಿಂಗಳಿಗೆ ಡಿವೋರ್ಸ್. ಈಗೆಲ್ಲ ಪೀಚಾಟಕ್ಕೆ ಸಿಲುಕೊಳ್ಳೋದು. ಅದಕ್ಕೆ ಇದು ವಿಜ್ಞಾನ ರೀ, 100ಕ್ಕೆ 100 ವಿಜ್ಞಾನ. ಬರೆದಿಟ್ಕೊಳ್ಳಿ, ಕರ್ಕೊಂಬಂದು ಒಂದಷ್ಟು ಜನ ವಿಜ್ಞಾನಿಗಳನ್ನ ನಾನು ಮಾತಾಡಿ ತೋರಿಸ್ತೀನಿ ಏನು ಹೇಗೆ ಅಂತ. ಅಷ್ಟು ಅದ್ಭುತಗಳಿದ್ದಾವೆ ಇದರಲ್ಲಿ, ಪ್ರತಿಯೊಂದರಲ್ಲೂ ಕೂಡ ಅದ್ಭುತವಿದೆ. ಈ ರಾ ಮೆಟೀರಿಯಲ್ ಯಾವುದು ಗೊತ್ತಾ? ನಿಮ್ಮ ವಿಜ್ಞಾನಕ್ಕೆ ನಮ್ಮ ವೇದವೇ. ವೇದ ಇಲ್ಲ ಅಂತಂದ್ರೆ ಅವ್ರು ಏನು ಕಂಡುಹಿಡಲಿಕ್ಕೆ ಬರೋದೇ ಇಲ್ಲ, ಏನು ಮಾತಾಡಲಿಕ್ಕೆ ಬರೋದೇ ಇಲ್ಲ, ಆಕಾರ ಉಕಾರ ಕೂಡ ಬರಲ್ಲ ಅಲ್ಲಿ, ಸಾಧ್ಯವೇ ಇಲ್ಲ. ಅದಕ್ಕಾಗಿ ಮೊದಲು ಅಂದರೆ ಎಲ್ಲದಕ್ಕೂ ಇದು ಮೆತ್ತೋ ಹಾಗೆಲ್ಲ. ನೀವು, ನಾನು ಹೇಳ್ತಿರೋದು ವಿಜ್ಞಾನ ದ್ವೇಷ ಅಲ್ಲ ನಾನು.
ಈ ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳು, ಒಂದು ಬಲಗಣ್ಣು ಇನ್ನೊಂದು ಎಡಗಣ್ಣು. ಇನ್ನು ಅದಕ್ಕಿಂತ ಏನನ್ನ ಹೆಚ್ಚಿಗಿದ್ರೆ ಅದು ಅಂತ ಅಂದುಕೊಂಡು ನೀವೇನಾದರೂ ಮಾತನಾಡಿದರೆ ಬಹುಶಃ ಅದು. ಇನ್ನು ಬಹಳ ಅದ್ಭುತವಾಗಿರತಕ್ಕಂತಹದ್ದು ಮಹಾನುಭಾವನಿಗೆ ಸಂಬಂಧಪಟ್ಟಾಗಿರತಕ್ಕಂಥ ಈ ಮುಹೂರ್ತಗಳಲ್ಲಿ ಪ್ರಧಾನವಾಗಿ ಈಗ ನಾನು ಸಜ್ಜಿಕಾಗೋಣ ಅಂತ ಹೇಳಿದ್ದಲ್ಲ, ಅದಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು 33 ಸೆಕೆಂಡ್ ನೋಡಬೇಕು. ಆ 33 ಸೆಕೆಂಡ್ ಏನಾದರೂ ನೋಡಿದ್ರೆ ಶುಕ್ರನ ದೋಷವಾಗುತ್ತೆ. ಅದರಲ್ಲಿ ಗುರು ಶುಕ್ರರ ಅಸ್ತೋದಯ ಕಾಲಗಳು ಅದನ್ನು ನೋಡ್ಕೊಂಡು ಮುಹೂರ್ತ ಇಡಬೇಕು. ಅದು ಕೂಡ ಸರಿಯಾಗಿ ಹಿಡಿತಾ ಇಲ್ಲ, ಮುಹೂರ್ತಗಳು ಸರಿ ಇರೋದಿಲ್ಲ. ಬಹುಶಃ ಅಲ್ಲಿ ಯಾವುದೋ 26, 27, 28 ಗುಣ ಬಂತು ನೋಡ್ಕೊಳ್ತೀವಿ, ಮಾಡಿಬಿಡ್ತೀವಿ. ಆಮೇಲೆ ಅವರು ಪೇಚಾಟಕ್ಕೆ ಸಿಕ್ಕಾಕ್ಕೊಳ್ತಾರೆ. ಅದಕ್ಕೆ ನೀವು ಮಾಡಬೇಕಾದರೆ ಆ ಮುಹೂರ್ತದಂದು ಎಷ್ಟು ಅಂತಂದರೆ ಅಷ್ಟು ಸಲ ಪರೀಕ್ಷಿಸಿ ಮುಹೂರ್ತವನ್ನು ಇಟ್ಟು ಮದುವೆ ಮಾಡಿದರೆ ಬಹುಶಃ ಅಲ್ಲಿ ಬಂತಲ್ಲ ಸಾಲಾವಳಿ ದೋಷಗಳು 1, 2 ಇಲ್ಲ ಅಂದರೆ ಅದು ಎಕ್ಸ್ಕ್ಯೂಸ್ ಕೊಡುತ್ತೆ. ಇಲ್ಲಿ ಸಪ್ತಪದಿ ಮಾಡಿದ್ರೆ ಎಕ್ಸ್ಕ್ಯೂಸ್ ಕೊಡುತ್ತೆ, ಇಲ್ಲಿ ಸರ್ಜಿಕಲ್ ಮಾಡಿದ್ರೆ ಎಕ್ಸ್ಕ್ಯೂಸ್ ಕೊಡುತ್ತೆ, ಇಲ್ಲಿ ನೀವು ಶಿಬಿಕಾಧಾರಣ ಮಾಡಿದ್ರೆ ಎಕ್ಸ್ಕ್ಯೂಸ್ ಕೊಡುತ್ತೆ. ಇಲ್ಲೂ ಸರಿಯಾಗಿಲ್ಲ, ಅಲ್ಲೂ ಸರಿಯಾಗಿಲ್ಲ, ಟೆಸ್ಟಲ್ಲೂ ಮಾರ್ಕ್ಸ್ ಇಲ್ಲ, ಪರೀಕ್ಷೆಯಲ್ಲೂ ಮಾರ್ಕ್ಸ್ ಇಲ್ಲ, ನೀವೊಂದು ಪಾಸ್ ಮಾಡಬೇಕು. ಅದು ಪಾಸ್ ಅಲ್ಲ, ರ್ಯಾಂಕು ಅಂತ ಹೇಳ್ತೀರಿ. ಹೇಗೆ ಮಾಡ್ತೀರಿ ತಾಯಿ, ಹೇಗೆ ಮಾಡ್ತೀರಿ? ಅದಕ್ಕೆ ಕಲ್ಯಾಣೋತ್ಸವ ಅಂತ ಹೊರಟ್ರೆ ಬಹಳ ದೊಡ್ಡ ಸಬ್ಜೆಕ್ಟ್ ಅದು, ಅತ್ಯಂತ ಅದ್ಭುತವಾಗಿರತಕ್ಕಂಥದ್ದು. ಇಬ್ಬರು ಒಪ್ಪಿಕೊಳ್ಳುತ್ತಾರೆ, ಋಷಿಪುಂಗವರು ಮತ್ತು ಸಮುದ್ರಾಜ್ ಇಬ್ಬರು ಕೂಡ ಒಪ್ಪಿಕೊಳ್ಳುತ್ತಾರೆ. ಈ ಮದುವೆಗೆ ಮುಹೂರ್ತವನ್ನು ಕೂಡ ನಿಗದಿ ಮಾಡುತ್ತಾರೆ. ಆನಂತರ ಮದುವೆ ಆಗ್ತಕ್ಕಂಥದ್ದು ವೈಕುಂಠ ವಾಸನೆ ಚೈವ ಶ್ರೀ ಭೂಕನ್ಯಾಂ ವೃಣೀಮಹೆ ಅಂತ ಹೇಳುತ್ತೆ. ಅಂತಹ ವೈಕುಂಠದ ಅಧಿಪತಿಯಾಗಿರತಕ್ಕಂತಹ ಮಹಾವಿಷ್ಣು ಮಹಾಲಕ್ಷ್ಮಿಯ ಕೈಯನ್ನು ಹಿಡಿದು ಸಾಂಗೋಪಾಂಗವಾಗಿ ನಡೀತಿರಬೇಕಾದ್ರೆ ಅದೇ ಸಪ್ತಪದಿ ಹೇಳುವಂಥದ್ದು, ಏಕಮಿಷೇ ವಿಷ್ಣು ಸ್ತ್ವಾನ್ವೇತೋ, ಹೆಜ್ಜೆ ಒಂದನಿಟ್ಟು ಅನ್ನಕ್ಕಾಗಿ ಅನುಸರಿಸು. ನಮ್ಮ ಮನೆ ಅನ್ನ ಇಲ್ಲ ಅಂತಲ್ಲ ಸ್ವಾಮಿ, ಅನ್ನ ಇದೆ. ನೀನು ಬಂದ ಗಳಿಗೆ ಅಂದರೆ ನೀನೊಂದ ಹೆಣ್ಣು ಮಗಳು, ಆ ಹೆಣ್ಣು ಮಗಳು ಬಂದ ಗಳಿಗೆಯಿಂದ ಹಸಿರು ತೆನೆ, ಹಾಲಿನ ಕೆನೆ ಇನ್ನಷ್ಟು ವೃದ್ಧಿಯಾಗಬೇಕು, ಅಭಿವೃದ್ಧಿಯಾಗಬೇಕು, ಸಮೃದ್ಧಿಯಾಗಬೇಕು. ಅಂತಹ ಸಮೃದ್ಧ ಮಹಾಲಕ್ಷ್ಮಿಯಾಗಿ ಎನ್ನ ಮನೆಗೆ ಬಾ ಅಂತ ಹೇಳಿ ಮಹಾವಿಷ್ಣು ಮಹಾಲಕ್ಷ್ಮಿ ಕೈಯನ್ನು ಹಿಡ್ಕೊಂಡು ಎಲ್ಲಿಗೆ ಬರ್ತಾ ಇರೋದು? ವೈಕುಂಠಕ್ಕಲ್ಲ, ನಿಮ್ಮ ಮನೆಗೆ. ಯಾರು ಕೇಳಿಸ್ಕೊಳ್ತಾ ಇದ್ದಾರೆ ಅವ್ರ ಮನೆಗೆ ಮಹಾವಿಷ್ಣು ಬರ್ತಾ ಇರೋದು.